ಅದೇ ಕ್ಲಾಸ್ ನೋಡು. ಹಲೋ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ? ದುಡ್ಡು ಮಾಡಬೇಕು. ನಮ್ಮದು ಟೈಗರ್ ರೈಡರ್ಸ್. ಇಷ್ಟು ದೊಡ್ಡ ಟೀಮ್ ಆಗಿ ಗ್ಯಾದರ್ ಆಗಿದ್ದೀರಾ. ಸೊ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಸೊ ಈಗ ಪ್ರೋಗ್ರಾಮ್ ಏನು ಅಂತಂದರೆ, ಈಗ ನಾವು ಇಲ್ಲಿಂದ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಒಂದು ಡೈವರ್ಷನ್ ಇದೆ, ರೂಟ್ ಡೈವರ್ಷನ್ನು. ಅದು ಈಗ ಡಿಸೈಡ್ ಆಗುತ್ತೆ. ನಾವು ಮೇಕ್ರಿ ಸರ್ಕಲ್ ಮೇಲೆ ಹೋಗ್ಬೇಕಾ ಇಲ್ಲ ಕಂಟ್ರೋನ್ಮೆಂಟ್ ಮೇಲೆ ಹೋಗ್ಬೇಕಾ ಅನ್ನೋದು ಈಗ ಡಿಸೈಡ್ ಆಗುತ್ತೆ. ಯಾಕಂದರೆ ಅಲ್ಲಿ ಪೊಲೀಸ್ ಕಾನ್ವೆ ಇದೆ. ಈಗ ಡಿಸೈಡ್ ಆಗುತ್ತೆ ಒಂದು 5 ಮಿನಿಟ್ಸಲ್ಲಿ. ನಾವೇ ಟಾಪರ್ ಇದ್ದೀವಿ. ಅಂಡ್ ಮೈ ರೆಸ್ಪೆಕ್ಟಿವ್ ರೈಡರ್ಸ್, ಅವರ ಒಂದು ಎಫರ್ಟು, ಅವರ ಒಂದು ಡೆಡಿಕೇಶನು, ಇದರಿಂದನೇ ಈ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಕಾರಣ. ಸೊ ನಮ್ಮ ರೈಡರ್ಸ್ ಅಂಡ್ ಅಡ್ಮಿನ್ಸ್ಗೆ ದೊಡ್ಡ ಒಂದು ಚಪ್ಪಾಳೆ ಖಂಡಿತವಾಗ್ಲೂ ಕೊಡಲೇಬೇಕು. ಸೊ ನೀವೆಲ್ಲ ಬಂದಿದ್ದೀರಾ, ಭಾಳ ಖುಷಿ ಆಗ್ತಾ ಇದೆ ನಮಗೆ. ಇಷ್ಟು ದೊಡ್ಡ ಟೀಮ್ನ ನಾವು ಕರ್ಕೊಂಡು. ದಿಸ್ ಈಸ್ ಅವರ್ ಲೈನ್ ಅಪ್ ಗೈಸ್. ಇಲ್ಲೇನು ಕಾಣ್ತಿದೆ ಗೊತ್ತಾ, ಇದೆಲ್ಲ ನಮ್ಮದೇ. ನಮ್ಮದಂದರೆ ನಮ್ಮ ಬಾಯ್ಸ್ದು, ಜೊತೆಗೆ ನಂದೊಂದು ಅಷ್ಟೇ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಗೈಸ್. ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ? ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಅಲ್ಲಿ ನಮ್ಮನ್ನ ಇನ್ವೈಟ್ ಮಾಡಿದರು. ಸೊ ದಟ್ ಬಂದಿದ್ದೀವಿ. ಒಳ್ಳೆ ಫಂಕ್ಷನ್ ನಡೀತಾ ಇದೆ. ಕ್ರೇಜಿ ಇದೆ ಗೈಸ್ ಫಂಕ್ಷನ್ ಮಾತ್ರ, ತುಂಬ ಚೆನ್ನಾಗಿದೆ. ಸ್ಪಾನ್ಸರ್ ಬಂದುಬಿಟ್ಟು ರಾಯಲ್ ಎನ್ಫೀಲ್ಡ್ ಅವರು, ಬಟ್ ಕೋ ಸ್ಪಾನ್ಸರ್ಸ್ ಬಂದುಬಿಟ್ಟು ಡ್ರಯಮ್, KTM, ಮಾನ್ಸ್ಟರ್, ಸುಜುಕಿ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಗಾಡಿ ಬಂದಿದೆ ಅಂತ. ಲಿಟ್ರಲಿ ಬೈಕ್ಸ್ ಆರ್ ಸೋ ಗುಡ್. ಸಗದಾಗಿದೆ ಮಾತ್ರ, ಜಾಗನೂ ಅಷ್ಟೇ ಸೂಪರ್ ಆಗಿದೆ. ಇಲ್ಲಿ ನೋಡಿ ಗೈಸ್, BLC ಏರ್ ಫಿಲ್ಟರ್. ಇದೆಲ್ಲ ಹಾಕ್ಸ್ಬೇಕು ಅಂದರೆ ನಾವು ಸ್ವಲ್ಪ ಜಾಸ್ತಿ ದುಡ್ಡು ಮಾಡಬೇಕು, ಇಲ್ಲ ಅಂದರೆ ಏನು ಸಾಲಲ್ಲ ನಮಗೆ. ಗೈಸ್ ಇದು ನೋಡಿ ಗೈಸ್, ನಮ್ಮದು ಟೈಗರ್ ರೈಡರ್ಸ್ ಇದೆ ಗೊತ್ತಾ? ಹೀಗೆ ಮೇಲೆ ಟೈಗರ್ ರೈಡರ್ಸ್ ಇದೆ ಅಲ್ಲ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿರೋದು ಇದು. ಈ ವರ್ಷ ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಗೈಸ್ ನಾವು. ಮೋರ್ ದ್ಯಾನ್ 1000 ಮೆಂಬರ್ಸ್ ನಾವು ಬಂದಿರೋದು ಇವತ್ತು ಇಲ್ಲಿಗೆ. ಸಿ ದಿಸ್ ಡುಕಾಟಿ ಗೈಸ್, ನೋಡ್ತಿದ್ರೇ ಲವ್ ಆಗಿಬಿಡುತ್ತೆ. ಏನು ಕ್ರೇಜಿ ಇದೆ ಅಂದರೆ, ಆ ಕಣ್ಣು ನೋಡಿ, ಆ ಕಣ್ಣು ನೋಡ್ತಿದ್ರೆ ಯಾರಿಗೂ ಫಿದಾಗಲ್ಲ ಈ ಗಾಡಿಗೆ. ಲೆಟ್ಸ್ ವೆಲ್ಕಮ್ ಅವರ್ ಬಿಗ್ ಡ್ಯಾಡಿ ಆಯಾಬುಜಾ. ನೋಡಿ ಗೈಸ್, ಒಂದೊಂದು ಮುತ್ತು ಗೈಸ್, ಎಷ್ಟು ಕ್ಯೂಟಾಗಿ ಕಾಣ್ತಿದೆ ನೋಡಿ ಈ ಆಯಾಬುಜಾ. ನೋಡಿ ಗೈಸ್, ಆ್ಯಕ್ಚುಲಿ ಇವಾಗ ಪೀಸಾಗಿ ಕಾಣ್ತಾ ಇದೆ ಆಯಾಬುಜಾ. ಇದು ಒಂದು ಕದರ್ ಬಂದಿದೆ ಗೈಸ್ ಇವಾಗ. ಇದು ನೋಡೋಕ್ಕೆ ಒಂಥರ ಕದರಾಗಿ ಕಾಣ್ತಾ ಇದೆ ಆಯಾಬುಜಾ ಲುಕ್ಕು. ಇದೆಲ್ಲ ಆ್ಯಂಟಿಕ್ ಪೀಸ್ ಇದೆಲ್ಲ. ದಿಸ್ ಈಸ್ ಪ್ಯೂರ್ ಹ್ಯಾಪಿನೆಸ್. ಹಂಗೆ ಈ ಕಡೆ ಬಂದೆ ಅಂದರೆ ದಿಸ್ ಈಸ್ ಪ್ಯೂರ್ ಮ್ಯಾಡ್ನೆಸ್ ಗೈಸ್. ನಾವು ಮಾತ್ರ ಎಷ್ಟೇ ಆ್ಯಂಟಿಕ್ ಪೀಸ್ ಇತ್ತು ಅಂದರೂ ಈ ಥರ ಗಾಡಿನ ನಾವು ಲೈಫಲ್ಲಿ ಇಟ್ಟಿಲ್ಲ ಅಂದರೆ ಏನೋ ಒಂಥರ ಲೂಸ್ ಆದಂಗೆ ನಮ್ಮ ಲೈಫಲ್ಲಿ. ಇನ್ನೊಂದೇನು ಗೊತ್ತಾ ಗೈಸ್, ಲೈಫಲ್ಲಿ ಏನೇ ಆಗಲಿ ಈ ಥರ ಒಂದು ಸೂಪರ್ ಬೈಕ್ ಇಡಬೇಕು ಗೈಸ್. ಬೇರೆ ಯಾವ ಬೈಕು ಒಂಥರ ಆದರೂ, ಬಟ್ ಈ ಥರ ಕ್ರೇಜು ಕದರು ಎಲ್ಲ ಸೂಪರ್ ಬೈಕ್ಸಿಗೆ ಮಾತ್ರ ಬರೋದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ನಾವೆಷ್ಟೇ ಕಷ್ಟಪಟ್ಟರು, ನಾವೆಷ್ಟೇ ಇದರಲ್ಲಿದ್ವಿ ಅಂದರೂ, ಒಂದು ಗ್ಯಾರೇಜಲ್ಲಿ ಒಂದು ಸೂಪರ್ ಬೈಕ್ ಇದೆ ಅಂದರೆ ಅದು ಬಾಯ್ಸ್ದು ಡ್ರೀಮ್ ಒಂಥರ ಫುಲ್ಫಿಲ್ ಆದಂಗೆ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ತಾತದ ಕಾಲದ ಗಾಡಿ ಗೈಸ್. ಒಬ್ಬೊಬ್ಬರು ಈ ಥರ ಗಾಡಿನೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅದೇ ಖುಷಿ ನಮಗೆ. ಇವರೆಲ್ಲ ನಮ್ಮ ಟೀಮೇಟ್ಸು. ಫಸ್ಟ್ ಬಂದಿರೋ ಖುಷಿಗೆ ಫುಲ್ ಜೋಶಲ್ಲಿ ಕನ್ನಡ ಸ್ಟೈಲ್ನ ರೆಪ್ರೆಸೆಂಟ್ ಮಾಡಿಕೊಂಡು ಫುಲ್ ಹ್ಯಾಪಿ ಮೂಡಲ್ಲಿದ್ದಾರೆ. ಹಲೋ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ? ಗೈಸ್ ಏನು ಗೊತ್ತಾ ಗೈಸ್, ನಾನು ಟಿಪಿಕಲ್ ಕನ್ನಡಿಗ ಅವ್ರನ್ನೂ ಮೀಟ್ ಆದೆ ಆ್ಯಂಡ್ ಅವ್ರ ಜೊತೆ ವ್ಲಾಗ್ ಕೂಡ ಮಾಡಿದೆ. ಅದು ಏನಾಗ್ಬಿಟ್ಟಿದೆ ಅಂದರೆ, ಟೈಮ್ ಲ್ಯಾಪಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟಿದೆ ಆ ವ್ಲಾಗ್. ಇವಾಗ ಯಾವ ಥರ ಅಂದರೆ, ಅದೇನೋ ಹೇಳ್ತಾರಲ್ಲ, ಗಾಚಾರ್ ಗಾಂಡ್ ಮರೆತು ಕುದಾ ಕ್ಯಾ ಕರೆಗ ಅಂಥೇಳಿ, ಆ ಥರ ಆಗಿಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ ಗೈಸ್.
please be behind the back. Everybody to please. I request everybody to please step aside the arena. ಸೊ ಗೈಸ್, ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಆಗ್ತಾ ಇದೆ. ಯಾವತ್ತಿದ್ರೂ ಖುಷಿಯಾಗಿರೋ ಮೂಮೆಂಟ್ನ ಮಾತ್ರ ಮನಸ್ಸಿಗೆ ತೊಗೊಳ್ಳಿ. ಇವತ್ತು ಸ್ವಲ್ಪ ಖುಷಿನೂ ಆಯಿತು, ಸ್ವಲ್ಪ ಬೇಜಾರು ಆಯಿತು. ಬಟ್ ಖುಷಿಯಾಗಿರೋ ಮೂಮೆಂಟ್ನ ನಾನು ಮನಸ್ಸಿಗೆ ತೊಗೊಂಡಿದ್ದೀನಿ. ಅದೇ ಥರ ಲೈಫಲ್ಲಿ ಯಾವತ್ತಿದ್ರು ಖುಷಿಯಾಗಿರಿ ಗೈಸ್. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.